ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ವಿ ಸೋಮಣ್ಣ ಜಿಲ್ಲಾ ಪ್ರವಾಸದ ಬೆನ್ನಲ್ಲೇ ಮಾಧುಸ್ವಾಮಿ ಆಕ್ಟಿವ್ ಆಗಿದ್ದಾರೆ. ನೋಡಿ, ಇಬ್ಬರು ಕೂಡ ಪ್ರಬಲ ಆಕಾಂಕ್ಷಿಗಳೇ. ನೋಡಿ, ಮಾಧುಸ್ವಾಮಿ ಇಲ್ಲಿವರೆಗೂ ಎಲ್ಲಿದ್ದರನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಬಟ್ ಈಗ ಪ್ರತ್ಯಕ್ಷರಾಗಿದ್ದಾರೆ, ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ವಿ ಸೋಮಣ್ಣ ಕೂಡ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಆ ಬೆನ್ನಲ್ಲೇ ಈ ಬೆಳವಣಿಗೆ. ಬಿಜೆಪಿ ಟಿಕೆಟ್ಗೆ ಮಾಧುಸ್ವಾಮಿ ಅಂಡ್ ಸೋಮಣ್ಣ ನಡುವೆ ಪೈಪೋಟಿ ಶುರುವಾಗಿದೆ. ವಿಧಾನಸಭೆಯಲ್ಲಿ ಸೋತ ಬಳಿಕ ಪಕ್ಷದ ಚಟುವಟಿಕೆಯಿಂದ ದೂರ ಆಗಿದ್ರು ಮಾಧುಸ್ವಾಮಿ. ನಿನ್ನೆ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ದಿಢೀರ್ ಪ್ರತ್ಯಕ್ಷ ಆಗಿಬಿಟ್ರು. ಆಶ್ಚರ್ಯ ಆಯಿತು ಅವರ ಕಾರ್ಯಕರ್ತರು. ಆಗ ಹೇಳಿದ್ರು, ನಾನು ತುಮಕೂರು ಲೋಕಸಭಾ ಚುನಾವಣೆಯ ಪ್ರಬಲ ಆಕಾಂಕ್ಷಿ. ಸೋಮಣ್ಣ ನನ್ನ ಶತ್ರುವಲ್ಲ, ಅವರಂತೆ ನಾನೂ ಕೂಡ ಟಿಕೆಟ್ ಕೇಳ್ತಾ ಇದ್ದೀನಿ ಅಷ್ಟೇ. ಯಡಿಯೂರಪ್ಪ ನನ್ನನ್ನು ಕರೆದು ನೀನು ಸ್ಪರ್ಧಿಸಬೇಕಾಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಅವ್ರ ಸೂಚನೆ ಕೊಟ್ಟಿದ್ದಕ್ಕೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತಂದರೆ ಚರ್ಚೆ ಆಗಿರಬೇಕು. TV5ಗೆ ಮಾಜಿ ಸಚಿವ ಜೆ.ಸಿ. ಮಾಧುಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಮಾಧುಸ್ವಾಮಿ ವರ್ಸಸ್ ಸೋಮಣ್ಣ ನಡುವೆ ಬಿಗ್ ಫೈಟ್ ಇದು. ಸೋಮಣ್ಣ ಕಾಂಗ್ರೆಸ್ಗೆ ಹೋಗಬೇಕಾದಂಥವ್ರು ಟಿಕೆಟ್ ಕೊಡ್ತಾರೆ ಅಂಥೇಳಿ ಹೈಕಮಾಂಡ್ ಮನವೊಲಿಸಿದ್ರು ಅಂಥೇಳಿ ಮತ್ತು ಒಂದು ಕಾಲನ್ನು ಹೊರಗಿಟ್ಟಿದ್ದನ್ನು ಮತ್ತು ಒಳಗಿಟ್ಟರು ಬಿಜೆಪಿಯಲ್ಲಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಮಾಧುಸ್ವಾಮಿ ಕೂಡ ಪ್ರಬಲವಾದಂಥ ಆಕಾಂಕ್ಷಿನೇ. ಅವ್ರದ್ದೇ ಆದಂಥ ಒಂದು ಹಿಡಿತ ಇದೆ. ಯಡಿಯೂರಪ್ಪನವರೇ ಅವ್ರನ್ನ ಕರೆದು ಟಿಕೆಟ್ ಕೊಡ್ತೀನಿ, ಕೆಲಸ ಮಾಡು ಅಂತ ಹೇಳಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಇದು ಗಂಭೀರವಾಗಿಯೇ ಚರ್ಚೆ ಆಗ್ತಾ ಇದೆ. ಏನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಮಾಜಿ ಸಚಿವ ಮಾಧುಸ್ವಾಮಿ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತುಮಕೂರು ಲೋಕಸಭಾ ಚುನಾವಣೆಯ ರಾಜಕೀಯ ಚಟುವಟಿಕೆಗಳು ಗರಿಗೆದಿರುವಂಥದ್ದು. ಏನು ಮಾಜಿ ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರು 8 ತಿಂಗಳ ಬಳಿಕ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಇವತ್ತು ಬಿಜೆಪಿಯ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡ್ಸೋಣ, ನಮ್ಮ ಜೊತೆ ಅವರಿದ್ದಾರೆ. ಸರ್, ಸುಮಾರು 8 ತಿಂಗಳ ಬಳಿಕ ಇವತ್ತು ಆಕ್ಟಿವ್ ಆಗಿರ್ತಕ್ಕಂಥದ್ದು, ಏನು ಹೇಳ್ತೀವಿ? ನಾನು ಆಕ್ಟಿವ್ ಆಗೇ ಇದ್ದೀನಿ. ಸಭೆಗಳು ಕರೆಯೋದು 8 ತಿಂಗಳು 6 ತಿಂಗಳು ಆಗಿ ಹೊಸ ಅಧ್ಯಕ್ಷ ನೇಮಕಾಗಿ ಲೇಟ್ ಆಗಿದ್ದರಿಂದ ಬರೋಕ್ಕಾಗಿಲ್ಲ. ನಾನು ಆಕ್ಟಿವ್ ಆಗಿದ್ದೀನಿ, ಆಕ್ಟಿವ್ ಆಗಿಲ್ಲ ಅಂತಲ್ಲ. ಜಿಲ್ಲಾ ರಾಜಕಾರಣ ಮಾಡೇ ಮಾಡ್ತೀವಿ. ಜಿಲ್ಲಾ ರಾಜಕಾರಣ ಮೊದಲಿಂದಲೂ ಮಾಡ್ಕೊಂಬಂದಿದ್ದೀವಿ, ಈಗಲೂ ಮಾಡ್ತೀವಿ. ನಾನು ಕಣದಲ್ಲಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಮತ್ತು ನಿಮ್ಮ ಎದುರಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ನಡುವೆ ಮತ್ತು ಸೋಮಣ್ಣನ ನಡುವೆ ಒಂದು ರೀತಿಯಾಗಿ ಬಿಗ್ ಫೈಟ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೋಮಣ್ಣರು ಕೂಡ ಪ್ರಬಲ ಆಕಾಂಕ್ಷಿ ಅಂತೇಳಿ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಏನು ಹೇಳ್ತೀರಿ ಸರ್? ಇದರಲ್ಲಿ ಯಾರ್ಯಾರು ಕೇಳ್ತಾರೆ, ಯಾಕೆ ಕೇಳ್ತಾರೆ ಅಂತ ಯಾರು ವಿಶ್ಲೇಷಣೆ ಮಾಡಲಿಕ್ಕಾಗಲಿಲ್ಲ. ಎಲ್ಲರಿಗೂ ಕೇಳುವಂಥ ಅಧಿಕಾರ ಇದೆ. ಎಲ್ಲರಿಗೂ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ತೀರ್ಮಾನ ವರಿಷ್ಠರು ಮಾಡಬೇಕಾದಾಗ ಏನೇನಿದೆ ವಸ್ತುಸ್ಥಿತಿ ಅಂತ ನೋಡಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದೀನಿ. ನಾನು ಸ್ಪರ್ಧೆಯಲ್ಲಿದ್ದೀನಿ. ಸೋಮಣ್ಣೇನು ನನ್ನ ಶತ್ರು ಅಲ್ಲ. ನಾನು ಸೋಮಣ್ಣನ ವಿರೋಧ ಮಾಡ್ತೀನಿ, ಸೋಮಣ್ಣನ ವಿರೋಧ ಮಾಡ್ತಾನೆ ಅನ್ನೋ ಪ್ರಶ್ನೆ ಇಲ್ಲ. ಅವರು ಕೇಳ್ತಾವ್ರೆ, ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನಾನಂತೂ ಸ್ಪರ್ಧಿ. ಮಾಧುಸ್ವಾಮಿ ಅವರು ಲೋಕಸಭಾ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ. ಎಸ್, ನಾನು ಆಕಾಂಕ್ಷಿ. ಸರ್, ಈಗಾಗಲೇ ಕೂಡ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿರೋಂಥದ್ದು ನಾನೇನು ಮಾತಾಡಿಲ್ಲ. ನನಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಕರೆದು, ಇಲ್ಲಪ್ಪ ನೀವು ಸ್ಪರ್ಧೆ ಮಾಡಬೇಕಾಗತ್ತೆ ನೋಡಿ ಅಂತೇಳಿ ಸೂಚನೆ ಕೊಟ್ಟ ಮೇಲೆ ಆಯಿತು ಅಂತ ನಾನು ಸ್ಪರ್ಧೆ ಅಂತ ಹೇಳಿದ್ದೀನಿ. ಇವತ್ತು ನಾನು ಅದೇ ಮಾತು ಹೇಳ್ತಿದ್ದೀನಿ. ಅವ್ರು ಕರೆದು ಹೇಳೋವರೆಗೂ ನಾನು ಮಾತಾಡಿರಲಿಲ್ಲ. ಅವ್ರು ಹೇಳಿದ ಮೇಲೆ ನಾನು ಆಕಾಂಕ್ಷಿನೇ ಸ್ಪರ್ಧಿನೇ. ಬಸವರಾಜ್ ಅವರು ನಿಮ್ಮ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಬಂದರೆ ನೇರವಾಗಿ ನಾನು ವಿರೋಧವನ್ನು ಮಾಡ್ತೀನಿ ಅಂತೇಳಿ TV5ಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಏನು ಹೇಳ್ತೀವಿ? 16,43,398 ಜನ ಯಾರ್ದಾರ ಅಧೀನದಲ್ಲಿದ್ದಾರೆ ಅನ್ನೋದು ಒಂದೇ ಪ್ರಶ್ನೆ. ವಿರೋಧಕ್ಕೆ ಏನು ವ್ಯಕ್ತ ಇಲ್ಲ ಸರ್? ಯಾಕೆ ಗೊತ್ತು ನನಗೆ? ನಾನು ನೋವಿನ ಸಂಗತಿ ಅಂದರೆ ಬಸವರಾಜ್ ಅವ್ರು ಜ್ಞಾಪಿಸ್ಕೋಬೇಕು. ಹೋದ ಎಲೆಕ್ಷನಲ್ಲಿ ನಾನೇನು ಮಾಡಿದೆ ಅವ್ರಿಗೆ ಅಂತ. ಬಸವರಾಜ್ ಅವ್ರನ್ನ ಜ್ಞಾಪಿಸ್ಕೋಬೇಕು. ಸಿದ್ಧಗಂಗಾ ಸ್ವಾಮಿಗಳು ಪಾದದಲ್ಲಿ ಬಿದ್ದು ನನಗೇನು ಮಾತು ಕೊಟ್ಟಿದ್ರು ಅಂತ. ಆ ಮಾತು ಕೊಡೋ ದಿವಸ ಸಾಕ್ಷಿಯಾಗಿದ್ದು ಸೋಮಣ್ಣ, ಅನಂತಕುಮಾರ್ನೂ ಅವ್ರು ಜ್ಞಾಪಿಸ್ಕೊಂಡು ಮಾತಾಡ್ಬಿಟ್ರೆ ಸರಿ, ಅಷ್ಟೇ ನಾನು ಹೇಳೋದು. ನಿಮ್ಮ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಸುಳ್ಳು. ಅದಾದ ಮೇಲೆ 3 ವರ್ಷ 4 ವರ್ಷ ನನ್ನ ಕಡೆ ಒಡನಾಡ್ದಲ್ಲೇ ಇದ್ದರು, ಚೆನ್ನಾಗೇ ಇದ್ದರು. ನಾನು ಯಾರನ್ನು ನನ್ನ ಕಚೇರಿಲಿ ಹಂಗೆ ಕಾಯಿಸೂ ಇಲ್ಲ, ಮಾತಾಡದೆ ಹಿಂದೆ ಕಳಿಸೂ ಇಲ್ಲ. ಮನುಷ್ಯ ಏನೋ ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅದೆಲ್ಲ ಸುಳ್ಳು. ಟಿಕೆಟ್ ಸಿಗಲಿಲ್ಲ ಅಂತಂದರೆ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ, ಕೊಟ್ಟಂಥ ಅಭ್ಯರ್ಥಿಗೆ. ಯಾರು? ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ. ತೀರ್ಮಾನನ ಅವರು ಕೊಟ್ಟ ಮೇಲೆ ನಾನು ತೀರ್ಮಾನ ಹೇಳ್ತೀನಿ. ಇದಿಷ್ಟು ಕೂಡ ಮಾಜಿ ಸಚಿವ ಮಾಧುಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟಳ್ಳಿ, TV5 ಕನ್ನಡ, ತುಮಕೂರು.